ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರುಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ, ಇದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಹಾಗೆ ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಇನ್ ಕೇಸ್ ಇಲ್ಲಿವರೆಗೂ ನೀವೇನಾದ್ರೂ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ವಾಟ್ಸ್ಆಪ್ ಚಾನಲ್ ನ ಫಾಲೋ ಮಾಡ್ತಿಲ್ಲ ಅಂತಂದ್ರೆ ಚಾನಲ್ ಅನ್ನು ಓಪನ್ ಮಾಡಿದ್ರೆ ಇಲ್ಲಿ 3 ಲಿಂಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಇನ್ಸ್ಟಾಗ್ರಾಮ್ ಹಾಗೂ ವಾಟ್ಸ್ಆಪ್ ಚಾನಲ್ ನ ಲಿಂಕ್ ಗಳು ಸಿಗುತ್ತೆ. ಎರಡನ್ನು ಕೂಡ ಫಾಲೋ ಮಾಡಿ ಡ್ಯೂರಿಂಗ್ ದ ಮಾರ್ಕೆಟ್ ಹಲವು ಅಪ್ಡೇಟ್ ಗಳನ್ನು ಕೊಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಬೇಗ ಅಪ್ಡೇಟ್ ಗಳು ಬೇಕು ಅನ್ನೋಂಥವ್ರು ಫಾಲೋ ಮಾಡಬಹುದು ಇನ್ಸ್ಟಾಗ್ರಾಮ್ ಹಾಗೂ ವಾಟ್ಸ್ಆಪ್ ಅಕೌಂಟ್ ಗಳನ್ನ. ಇನ್ನು ನಿನ್ನೆಯ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು 137 ಪಾಯಿಂಟ್ಸ್ ಅಥವಾ 0.71% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಹೇಳ್ಬೋದು. ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿದೆ, ಆನಂತರ ಸೇಮ್ ಲೆವೆಲ್ ಅಲ್ಲಿ ಟ್ರೇಡ್ ಆಗಿದೆ. ಕೊನೆಯಲ್ಲಿ ಒಂದು ಪುಷ್ ಕೂಡ ಸಿಕ್ಕಿದೆ. ಓವರ್ ಆಲ್ 137 ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಚೈನಾ ಜೊತೆಗಿನ ಟ್ರೇಡ್ ಡೀಲ್ ಗೆ ಸಂಬಂಧಪಟ್ಟಂತಹ ಸುದ್ದಿ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದೆ ಅಂತ ಹೇಳ್ಬೋದು ಅಮೆರಿಕನ್ ಮಾರ್ಕೆಟ್ ಅಲ್ಲೂ ಕೂಡ. ಇನ್ನು ನಾಸ್ಡಾಕ್ ಕಡೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. 432 ಪಾಯಿಂಟ್ಸ್ ಅಥವಾ 1.86% ಅಪ್ ಅಲ್ಲಿ ನಾಸ್ಡಾಕ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿದೆ, ಆನಂತರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಟಿಲ್ ಕೊನೆವರೆಗೂ ಕೂಡ. ಒಳ್ಳೆ ಮೊಮೆಂಟಮ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನೆನ್ನೆ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ನಮ್ಮ FIS DIS ಆಕ್ಟಿವಿಟೀಸ್ ಕಡೆ ನಾವು ಬರೋದಾದ್ರೆ ನೆನ್ನೆ FIS 55 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ರೆ, DIS 2492 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ ನೋಡಬಹುದು. FIS ಮಧ್ಯೆ ಸ್ವಲ್ಪ ಸೆಲ್ ಮಾಡ್ತಿದ್ದಾರೆ, ಬಟ್ ದೊಡ್ಡ ಮಟ್ಟದಲ್ಲಿ ಏನ್ ಸೆಲ್ ಮಾಡ್ತಿಲ್ಲ. ಮಧ್ಯೆ ಇಲ್ಲಿ 23 ಅಕ್ಟೋಬರ್ ಸ್ವಲ್ಪ ಜಾಸ್ತಿ ಅಂತ ಹೇಳ್ಬೋದು. ಅದನ್ನ ಬಿಟ್ಟರೆ ನೋಡಬಹುದು 200 ಕೋಟಿ 300 ಕೋಟಿ ಈ ರೀತಿ ಸೆಲ್ ಮಾಡಿದ್ದಾರೆ. ಅನಂತರ ಬೈಯಿಂಗ್ ಕೂಡ ದೊಡ್ಡ ಮಟ್ಟದಲ್ಲಿ ಆಗಿಲ್ಲ ಇಲ್ಲಿವರೆಗೂ, ಬಟ್ ಸ್ಟಿಲ್ ನೆಟ್ ಬಯರ್ಸ್ ಆಗಿಲ್ಲ ಏನು. ಈ ಮಂತ್ ಅಲ್ಲಿ ನೋಡಬಹುದು 299 ಕೋಟಿ ನೆಟ್ ಸೆಲ್ಲರ್ಸ್ ಆಗಿದ್ದಾರೆ, ಬಟ್ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಸೆಲ್ ಮಾಡಿದ್ದಾರೆ ಈ ತಿಂಗಳು ಅಂತಾನೆ ಹೇಳ್ಬೋದು. ಇಂದಿನ ತಿಂಗಳಿಗೆ ಹೋಲಿಸಿದ್ರೆ ನೋಡಬಹುದು 47,000, 46,000, 35,000 ಈ ರೀತಿ ಇದ್ದದ್ದು ಜಸ್ಟ್ 299 ಕ್ರೋರ್ಸ್ ಅಂದ್ರೆ ತುಂಬಾನೇ ಕಡಿಮೆ. ಒಟ್ಟಿನಲ್ಲಿ ಸೆಲ್ಲಿಂಗ್ ಕಡಿಮೆ ಆಗಿದೆ, ಬಟ್ ಇನ್ನು ಬೈಯಿಂಗ್ ದೊಡ್ಡ ಮಟ್ಟದಲ್ಲಿ ಸ್ಟಾರ್ಟ್ ಆಗಿಲ್ಲ ಅಂತಾನೆ ಹೇಳ್ಬೋದು FIS ಕಡೆಯಿಂದ. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದಾದ್ರೆ ಸಾಯಿ ಲೈಫ್ ಸೈನ್ಸಸ್ ಲಿಮಿಟೆಡ್ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ತನ್ನ ಹೈದರಾಬಾದ್ ಕ್ಯಾಂಪಸ್ ಅಲ್ಲಿ ಹೊಸ R&D ಸೆಂಟರ್ ಅನ್ನ ಓಪನ್ ಮಾಡ್ಲಿಕ್ಕೆ ಭೂಮಿ ಪೂಜೆಯನ್ನ ಮಾಡಿದೆ. 2026 ಸೆಪ್ಟೆಂಬರ್ ಅಷ್ಟರಲ್ಲಿ ಇದನ್ನ ಓಪನ್ ಮಾಡುವಂತ ಪ್ಲಾನ್ ಅನ್ನ ಹಾಕೊಂಡಿದೆ. ಯಾವುದೇ ಒಂದು ಫಾರ್ಮಾ ಕಂಪನಿಗೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಆ ನಿಟ್ಟಿನಲ್ಲಿ ಅಡಿಷನಲ್ ಆಗಿ ಈಗ ಕಂಪನಿ R&D ಗೆ ಫೋಕಸ್ ಮಾಡ್ತಾ ಇದೆ, ಈಗಾಗಲೇ ಇದೆ. ಇನ್ನು ಅಡಿಷನಲ್ ಸೆಂಟರ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದೆ ಕಂಪನಿ. ಈ ಸತಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಅಬ್ಸರ್ವ್ ಮಾಡಬಹುದು ಏನಾದ್ರೂ ಇಂಪ್ಯಾಕ್ಟ್ ಮಾಡುತ್ತೆ ಇವತ್ತು ಸ್ಟಾಕ್ ಪ್ರೈಸ್ ನ ಮೇಲೆ ಅಂತ. ನಂತರ ವೋಡಾಫೋನ್ ಐಡಿಯಾ ಸುದ್ದಿಲಿರುತ್ತೆ. ರಾತ್ರಿ ಒಂದು ಸುದ್ದಿಯನ್ನ ಕವರ್ ಮಾಡಿದ್ದೆ. ಕಂಪನಿಗೆ ಸುಪ್ರೀಂ ಕೋರ್ಟ್ ಕಡೆಯಿಂದ ಒಂದ್ ಸ್ವಲ್ಪ ಪಾಸಿಟಿವ್ ಸುದ್ದಿ ಬಂದಿದೆ AGR ಗೆ ಸಂಬಂಧಪಟ್ಟಂತೆ. ಬಟ್ ಸರ್ಕಾರ ಏನ್ ಡಿಸಿಷನ್ ತಗೊಳುತ್ತೆ ಗೊತ್ತಿಲ್ಲ, ಬಟ್ ಸುಪ್ರೀಂ ಕೋರ್ಟ್ ಇಂದ ಅಂತೂ ಪಾಸಿಟಿವ್ ಸುದ್ದಿ ಬಂದಿದೆ. ಕಂಪನಿ ಕೂಡ ಅದನ್ನೇ ಹೇಳಿದೆ. ಹಾಗಾಗಿ ಇವತ್ತು ವಾಚ್ ಮಾಡಬಹುದು. ನಿನ್ನೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು, ಇವತ್ತು ಕೂಡ ವಾಚ್ ಮಾಡಬಹುದು ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ನಂತರ ಮೆಗಲಾನಿಕ್ ಕ್ಲೌಡ್ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿಗೆ ಒಂದು ಸಣ್ಣ ಆರ್ಡರ್ ಸಿಕ್ಕಿದೆ, 3.2 crore ಆರ್ಡರ್ ಸಿಕ್ಕಿದೆ. ಈ ಆರ್ಡರ್ ನ ಕಾರಣಕ್ಕೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ RVNL ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ನಾರ್ತ್ ಈಸ್ಟರ್ನ್ ರೈಲ್ವೆ ಒಂದು ಬಿಡ್ಡಿಂಗ್ ಪ್ರೋಸೆಸ್ ಅಲ್ಲಿ ಲೋಯೆಸ್ಟ್ ಬಿಡ್ಡರ್ ಆಗಿ ಹೊರ ಬಂದಿದೆ. 165 ಕೋಟಿ ಪ್ರಾಜೆಕ್ಟ್ ಇದು. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಅಂತ. ನಂತರ IOL ಕೆಮಿಕಲ್ಸ್ ಅಂಡ್ ಫಾರ್ಮಾಸ್ಯೂಟಿಕಲ್ಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಂಪನಿ ಯುರೋಪಿಯನ್ ಡೈರೆಕ್ಟರೇಟ್ ಫಾರ್ ಕ್ವಾಲಿಟಿ ಮೆಡಿಸಿನ್ಸ್ ಇಂದ ಸೂಟಬಿಲಿಟಿ ಸರ್ಟಿಫಿಕೇಟ್ ಅನ್ನು ಪಡ್ಕೊಂಡಿದೆ. ಕಂಪನಿಯ ಒಂದು ಮೆಡಿಸಿನ್ ಗೆ ಅಂದ್ರೆ ಯುರೋಪ್ ಅಲ್ಲಿ ಆ ಮೆಡಿಸಿನ್ ಅನ್ನು ಮಾರಾಟ ಮಾಡುವಂತ ಅವಕಾಶವನ್ನು ಪಡ್ಕೊಂಡಿದೆ. ಈ ಸುದ್ದಿ ಕಾರಣಕ್ಕೆ IOLCP ಅಥವಾ IOL ಕೆಮಿಕಲ್ಸ್ ಅಂಡ್ ಫಾರ್ಮಾಸ್ಯೂಟಿಕಲ್ಸ್ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಮಾರ್ಕೆಟ್ ಅಲ್ಲಿ ಪರ್ಫಾರ್ಮೆನ್ಸ್ ಅಂತ. ನಂತರ ಇಪ್ಯಾಕ್ ಪ್ರಿಪ್ಯಾಪ್ ಟೆಕ್ನಾಲಜೀಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ನೆನ್ನೆ ಒಂದು ಸುದ್ದಿಯನ್ನ ನೋಡಿದ್ವಿ, ಬಟ್ ಇನ್ನೊಂದು ಸುದ್ದಿ ಬಂದಿದೆ. ಕಂಪನಿಗೆ 140 ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ. ಈ ಸುದ್ದಿ ಕಾರಣಕ್ಕೆ ಇಪ್ಯಾಕ್ ಪ್ರಿಫ್ಯಾಪ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ITC ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಂಪನಿ ಅಕ್ಟೋಬರ್ 30ಕ್ಕೆ ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ. ಆ ಕಾರಣ ಕೋಲ್ಕತ್ತಾ ಎಕ್ಸ್ಚೇಂಜ್ ಅಲ್ಲಿ ಲಿಸ್ಟ್ ಆಗಿರುವಂತಹ ITC ಸ್ಟಾಕ್ ಅನ್ನ ಡಿಲಿಸ್ಟ್ ಮಾಡ್ಲಿಕ್ಕೆ. ಎಲ್ರಿಗೂ ಗೊತ್ತಿರಬಹುದು, ಲಾಸ್ಟ್ ವೀಕ್ ನಾನು ಒಂದು ವಿಡಿಯೋನ ಕವರ್ ಮಾಡಿದ್ದೆ ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ. ಗೊತ್ತಿಲ್ಲ ಎಷ್ಟು ಜನ ನೋಡಿದ್ದೀರಿ ಅಂತ. ಕೋಲ್ಕತ್ತಾ ಸ್ಟಾಕ್ ಎಕ್ಸ್ಚೇಂಜ್ ಅಂದ್ರೆ ಆಲ್ಮೋಸ್ಟ್ 116 ವರ್ಷ ಇತಿಹಾಸವನ್ನು ಹೊಂದಿರುವಂತ ಅತ್ಯಂತ ಹಳೆಯ ಸ್ಟಾಕ್ ಎಕ್ಸ್ಚೇಂಜ್ ಕ್ಲೋಸ್ ಆಗ್ತಾ ಇದೆ ಅಂತ. ಯಾಕಂದ್ರೆ ಹೀಗೆಲ್ಲಾನು ಕೂಡ ಆನ್ಲೈನ್ ಮೂವ್ ಆಗಿರೋದ್ರಿಂದ NSE BSE ಮೆಜಾರಿಟಿ ನೋಡ್ಕೊಳ್ತಿದ್ದಾರೆ. ಹಾಗಾಗಿ ಕೋಲ್ಕತ್ತಾ ಸ್ಟಾಕ್ ಎಕ್ಸ್ಚೇಂಜ್ ಅನ್ನ ಕ್ಲೋಸ್ ಮಾಡಲಾಗ್ತಾ ಇದೆ. ಹಾಗಾಗಿ ಕಂಪನಿ ಅಲ್ಲೂ ಕೂಡ ಲಿಸ್ಟ್ ಆಗಿತ್ತು, ಅಲ್ಲಿಂದ ಡಿಲಿಸ್ಟ್ ಮಾಡುವಂತ ಡಿಸಿಷನ್ ತಗೊಳ್ಳಕ್ಕೆ ಕಂಪನಿ ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ. ಅಂದ್ರೆ NSE BSE ಆಸ್ ಯೂಶುವಲ್ ಕಂಟಿನ್ಯೂ ಆಗುತ್ತೆ. ಬಹುಶಃ ಇನ್ ಕೇಸ್ ಯಾರಾದ್ರೂ ಕೋಲ್ಕತ್ತಾ ಸ್ಟಾಕ್ ಎಕ್ಸ್ಚೇಂಜ್ ನ ಹೋಲ್ಡಿಂಗ್ ಇಟ್ಕೊಂಡಿದ್ರೆ
ಅದು NSE ಅಥವಾ BSE ಗೂ ಕೂಡ ಮೂವ್ ಆಗುತ್ತೆ. ಶೇರ್ ಹೋಲ್ಡರ್ಸ್ ಏನ್ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ, ಬಟ್ ಪ್ರೊಸೀಜರ್ಸ್ ಇದ್ದೇ ಇರುತ್ತೆ. ಈ ಸುದ್ದಿಯನ್ನ ಕೊಟ್ಟಿದೆ, ಈ ಕಾರಣದಿಂದ ITC ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ದಿಲೀಪ್ ಬಿಲ್ಡ್ಕಾನ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ NHAI ನ ತಮಿಳುನಾಡು ಪ್ರಾಜೆಕ್ಟ್ ಗೆ ಸಂಬಂಧಪಟ್ಟಂತೆ ಲೋಯೆಸ್ಟ್ ಬಿಡ್ಡರ್ ಆಗಿ ಹೊರ ಬಂದಿದೆ. 879 ಕೋಟಿ ಪ್ರಾಜೆಕ್ಟ್ ಇದು. ಈ ಸುದ್ದಿ ಕಾರಣಕ್ಕೆ ದಿಲೀಪ್ ಬಿಲ್ಡ್ಕಾನ್ ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಅಂತ. ನಂತರ NTPC ಗ್ರೀನ್ ಎನರ್ಜಿ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಪಾರಾದೀಪ್ ಪೋರ್ಟ್ ಅಥಾರಿಟಿ ಜೊತೆ ಒಪ್ಪಂದವನ್ನು ಮಾಡ್ಕೊಂಡಿದೆ. ಗ್ರೀನ್ ಹೈಡ್ರೋಜನ್ ಗೆ ಸಂಬಂಧಪಟ್ಟಂತೆ ಗ್ರೀನ್ ಹೈಡ್ರೋಜನ್ ಕೊಲಾಬರೇಷನ್ ಅನ್ನ ಮಾಡ್ಕೊಂಡಿದೆ. ಈ ಸುದ್ದಿ ಕಾರಣಕ್ಕೆ NTPC ಗ್ರೀನ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಇನ್ನು ರಿಸಲ್ಟ್ಸ್ ಕಡೆ ಬಂದ್ರೆ ಮಜಗಾವ್ ಡಾಕ್ ನೆನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಪರ್ಫಾರ್ಮೆನ್ಸ್ ನೋಡಬಹುದು, ಇಯರ್ ಆನ್ ಇಯರ್ ಆಗ್ಬಹುದು ಅಥವಾ ಕ್ವಾರ್ಟರ್ ಆಗ್ಬಹುದು. ಎರಡು ಕಡೆ ಡೀಸೆಂಟ್ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಬಿಗ್ ಡಿಫರೆನ್ಸ್ ಆಗಿಲ್ಲ ಅಂದ್ರೂ ಡೀಸೆಂಟ್ ಇಂಪ್ರೂವ್ಮೆಂಟ್ ಇದೆ ಸೇಲ್ಸ್ ಅಲ್ಲಿ. ಏನು ಎಬಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಇಯರ್ ಆನ್ ಇಯರ್ ಆಗ್ಬಹುದು ಅಥವಾ ಕ್ವಾರ್ಟರ್ ಆಗ್ಬಹುದು. ಕ್ವಾರ್ಟರ್ ಅಂತೂ ಮೋರ್ ದನ್ ಡಬಲ್ ಆಗಿದೆ. ಇಯರ್ ಆನ್ ಇಯರ್ ಕೂಡ 36% ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. EPS ಕೂಡ ಚೆನ್ನಾಗಿ ಜಂಪ್ ಆಗಿದೆ. ಮಾರ್ಜಿನ್ಸ್ ಕೂಡ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಓವರ್ ಆಲ್ ಮಜಗಾವ್ ಡಾಕ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. Q2 ನಲ್ಲಿ ಸ್ಟಾಕ್ ಅನ್ನ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಇವತ್ತು ಸ್ಟಾಕ್ ಅಲ್ಲಿ ಅಂತ. ನಂತರ TMB ತಮಿಳುನಾಡು ಮರ್ಕಂಟೈಲ್ ಬ್ಯಾಂಕ್ ಪರ್ಫಾರ್ಮೆನ್ಸ್ ನೋಡಬಹುದು, ಡೀಸೆಂಟ್ ಇಂಪ್ರೂವ್ಮೆಂಟ್ ಇದೆ. ಬಿಗ್ ಡಿಫರೆನ್ಸ್ ಅಲ್ಲ, ಡೀಸೆಂಟ್ ಇಂಪ್ರೂವ್ಮೆಂಟ್ ಇದೆ. ಎಬಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಸ್ಲೈಟ್ಲಿ ಅಪ್ ಆಗಿದೆ, 5% ಅಪ್ ಆಗಿದೆ ಇಯರ್ ಆನ್ ಇಯರ್. ಕ್ವಾರ್ಟರ್ಲಿ ಕೂಡ ಸ್ಲೈಟ್ಲಿ ಅಪ್ ಆಗಿದೆ ನೋಡಬಹುದು. ಡೀಸೆಂಟ್ ಇಂಪ್ರೂವ್ಮೆಂಟ್ ಇದೆ, ಬಿಗ್ ಡಿಫರೆನ್ಸ್ ಆಗಿಲ್ಲ, ಡೀಸೆಂಟ್ ಇಂಪ್ರೂವ್ಮೆಂಟ್ ಅನ್ನ ಕೊಟ್ಟಿದೆ ಅಂತ ಹೇಳ್ಬೋದು TMB. ಹಾಗೂ ಇನ್ವೆಸ್ಟ್ ಮಾಡಿರುವಂತರು ಯಾರಾದ್ರೂ ಇದ್ರೆ NPS ಅಂಡ್ ಪ್ರಾವಿಷನಿಂಗ್ ಅನ್ನು ಕೂಡ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನಂತರ ಇಂಡಸ್ ಟವರ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು, ಡೀಸೆಂಟ್ ಆಗಿ ಇಂಪ್ರೂವ್ ಆಗಿದೆ. ಸೇಲ್ಸ್ ಅಲ್ಲಿ ಪರ್ಫಾರ್ಮೆನ್ಸ್, ಎಬಿಟ್ ಅಲ್ಲಿ ಡೌನ್ ಇದೆ. ಕ್ವಾರ್ಟರ್ಲಿ ಸ್ವಲ್ಪ ಅಪ್ ಆಗಿದೆ, ಇಯರ್ಲಿ ಡೌನ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಅಪ್ ಆಗಿದೆ, ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ. ಇಯರ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇದೆ, ಬಟ್ ಕ್ವಾರ್ಟರ್ಲಿ ಡೀಸೆಂಟ್ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಇಂಡಸ್ ಟವರ್ ನ ನಂಬರ್ ಅಲ್ಲಿ. ಏನು ಕೆಫಿನ್ ಟೆಕ್ನಾಲಜೀಸ್ ಪರ್ಫಾರ್ಮೆನ್ಸ್ ನೋಡಬಹುದು, ಇಲ್ಲೂ ಕೂಡ ಇಂಪ್ರೂವ್ ಆಗಿದೆ. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ, ಹಾಗೆ ಎಬಿಟ್ ಅಲ್ಲೂ ಕೂಡ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ ಆಗಿದೆ. ಓವರ್ ಆಲ್ ಡೀಸೆಂಟ್ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಇಲ್ಲೂ ಕೂಡ ಅಷ್ಟೇ ಸೂಪರ್ ಡೂಪರ್ ಅನ್ನೋ ರೀತಿಯ ನಂಬರ್ಸ್ ಅಲ್ಲ, ಬಟ್ ಡೀಸೆಂಟ್ ಇಂಪ್ರೂವ್ಮೆಂಟ್ ಅನ್ನ ಕೊಟ್ಟಿದೆ ಕೆಫಿನ್ ಟೆಕ್ ಕೂಡ. ನಂತರ ಸಾಯಿ ಸಿಲ್ಕ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು, ಚೆನ್ನಾಗಿ ಇಂಪ್ರೂವ್ ಆಗಿದೆ. ಇಯರ್ಲಿ ಕ್ವಾರ್ಟರ್ಲಿ ಸೇಲ್ಸ್ ಅಲ್ಲಿ, ಎಬಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಓವರ್ ಆಲ್ Q2 ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಸಾಯಿ ಸಿಲ್ಕ್ಸ್. ನಂತರ ರೇಮಂಡ್ ನಂಬರ್ಸ್ ನೋಡಬಹುದು, ಕ್ವಾರ್ಟರ್ಲಿ ಸ್ಲೈಟ್ಲಿ ಅಪ್ ಆಗಿದೆ, ಇಯರ್ಲಿ 11% ಅಪ್ ಆಗಿದೆ. ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ, ಇಯರ್ಲಿ ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲಿ ಈ ಸಲ 167 ಕೋಟಿ ಎಕ್ಸೆಪ್ಷನಲ್ ಐಟಮ್ಸ್ ಮೈನಸ್ ಆಗಿದೆ, ಹಾಗಾಗಿ ಡಿಫರೆನ್ಸ್ ಆಗಿದೆ ನಂಬರ್ಸ್ ಅಲ್ಲಿ. ಕಳೆದ ಸಲ ಕೆಲವೊಂದು ಅಡ್ಜಸ್ಟ್ಮೆಂಟ್ಸ್ ಇದ್ದು, ಹಾಗಾಗಿ ಮಿಕ್ಸ್ಡ್ ಸೆಟ್ ಆಫ್ ನಂಬರ್ಸ್ ಅಂತ ಹೇಳ್ಬೋದು ಇದನ್ನ ನೋಡಿದ್ರೆ. ನಂತರ JK ಟೈರ್ ಅಂಡ್ ಇಂಡಸ್ಟ್ರೀಸ್ ಪರ್ಫಾರ್ಮೆನ್ಸ್ ನೋಡಬಹುದು, ಇಲ್ಲೂ ಕೂಡ ಡೀಸೆಂಟ್ ಇಂಪ್ರೂವ್ಮೆಂಟ್ ಇದೆ. ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ನಂತರ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ. ಏನು ಟಾಟಾ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ಪರ್ಫಾರ್ಮೆನ್ಸ್ ನೋಡಬಹುದು, ಇಯರ್ಲಿ ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ. ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. ಡೀಸೆಂಟ್ ಇಂಪ್ರೂವ್ಮೆಂಟ್ ಇದೆ ಟಾಟಾ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ಅಲ್ಲೂ ಕೂಡ. ಇನ್ನು ಹಲವು ನಂಬರ್ಸ್ ನ ಈಗಾಗಲೇ ರಾತ್ರಿಯ ವಿಡಿಯೋದಲ್ಲೇ ಕವರ್ ಮಾಡಿದ್ದೆ, ಹಾಗಾಗಿ ಅವುಗಳನ್ನ ಮತ್ತೆ ರಿಪೀಟ್ ಮಾಡಕ್ ಹೋಗ್ತಿಲ್ಲ. ಇನ್ ಕೇಸ್ ರಾತ್ರಿ ವಿಡಿಯೋ ನೋಡಿಲ್ಲ ಅಂತಂದ್ರೆ ಒಂದ್ಸಲ ನೋಡಿ, ಅದರಲ್ಲಿ ಇನ್ನೊಂದಷ್ಟು ನಂಬರ್ಸ್ ನ ಈಗಾಗಲೇ ಕವರ್ ಮಾಡಿದ್ದೀನಿ. ಇನ್ನು ಇವತ್ತಿನ ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ, ಇವತ್ತು ಯಾವೆಲ್ಲ ಕಂಪನಿಗಳ ರಿಸಲ್ಟ್ ಇದೆ ಅಂತಂದ್ರೆ, ಅದಾನಿ ಗ್ರೀನ್ ನ ರಿಸಲ್ಟ್ ಇದೆ, ಏರೋಫ್ಲೆಕ್ಸ್ ಇಂಡಸ್ಟ್ರೀಸ್ ಇದೆ, ಬ್ಲೂ ಡಾರ್ಟ್ ಇದೆ, ಬೋಂಡದ ಇಂಜಿನಿಯರಿಂಗ್, ಕ್ಯಾಂಪ್ಸ್ ಕಾರ್ಟರೇಡ್ ಇದೆ, DCM ಶ್ರೀರಾಮ್ ಇದೆ, ಹ್ಯಾಪಿಯೆಸ್ಟ್ ಮೈಂಡ್ಸ್ ಟೆಕ್ನಾಲಜೀಸ್ ಇದೆ, ಇಕ್ರಾ, ಐಡಿಯಾ ಫೋರ್ಜ್, ಇನ್ಫೋಬೀನ್ಸ್, ಜಿಂದಲ್ ಸ್ಟಿಲ್ ಇದೆ, ನ್ಯೂಜನ್ ಸಾಫ್ಟ್ವೇರ್, ಪ್ರೀಮಿಯರ್ ಎನರ್ಜೀಸ್ ನ ರಿಸಲ್ಟ್ ಇದೆ, ರೇಮಂಡ್ ರಿಯಾಲ್ಟಿ ಇದೆ, ಸಮಿ ಹೋಟೆಲ್, ಟಾಟಾ ಕ್ಯಾಪಿಟಲ್ ನ ರಿಸಲ್ಟ್ ಇದೆ, TTK ಪ್ರೆಸ್ಟೀಜ್ ಇದೆ, TVS ಹೋಲ್ಡಿಂಗ್ ಲಿಮಿಟೆಡ್ ಇದೆ, TVS ಮೋಟಾರ್ಸ್ ನ ರಿಸಲ್ಟ್ ಕೂಡ ಇದೆ. ಈ ಎಲ್ಲ ಕಂಪನಿಗಳ ರಿಸಲ್ಟ್ ಕೂಡ ಇದೆ. ಇವುಗಳನ್ನು ಸಹ ಅಬ್ಸರ್ವ್ ಮಾಡಬಹುದು. ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂದ್ರೆ ಇಮಿಡಿಯೇಟ್ಲಿ ಸ್ಟಾಕ್ ಗಳಲ್ಲಿ ರಿಯಾಕ್ಷನ್ ಕೂಡ ಬರುವಂತ ಚಾನ್ಸಸ್ ಇರುತ್ತೆ. ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ, ಗಿಫ್ಟ್ ನಿಫ್ಟಿಯಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಆಸ್ ಆಫ್ ನಾವು ನೋಡಬಹುದು. ಗಿಫ್ಟ್ ನಿಫ್ಟಿಯಲ್ಲಿ 38 ಪಾಯಿಂಟ್ಸ್ ಅಥವಾ 0.15% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಹಾಗೆ ಏಷ್ಯನ್ ಮಾರ್ಕೆಟ್ ಗಳನ್ನ ನೋಡಿದ್ರೆ ಅಷ್ಟೇನು ಪಾಸಿಟಿವ್ ಇಲ್ಲ, ನೆಗೆಟಿವ್ ಸೆಂಟಿಮೆಂಟ್ ಆಸ್ ಆಫ್ ನಾವು ನೋಡ್ಲಿಕ್ಕೆ ಕಾಣ್ತಾ ಇದೆ. ಸ್ಟ್ರೈಟ್ ಟೈಮ್ಸ್ 0.5% ಪಾಸಿಟಿವ್ ಇದೆ. ಹಾಗೆ ತೈವಾನ್ ವೈಟೆಡ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ನೋಡಿದ ಮಾರ್ಕೆಟ್ಸ್ ಎಲ್ಲ ನೆಗೆಟಿವ್ ಅಲ್ಲೇ ಟ್ರೇಡ್ ಆಗ್ತಿದೆ. ಅಂದ್ರೆ ಏಷ್ಯನ್ ಕ್ಯೂಸ್ ಅಷ್ಟೇನು ಪಾಸಿಟಿವ್ ಇಲ್ಲ, ಬಟ್ ಗಿಫ್ಟ್ ನಿಫ್ಟಿ ಅಂತೂ ಪಾಸಿಟಿವ್ ಇಂಡಿಕೇಶನ್ ಅನ್ನ ಕೊಡ್ತಾ ಇದೆ ಆಸ್ ಆಫ್ ನೌ. ಇನ್ನು ಡೌ ಜೋನ್ಸ್ ಫ್ಯೂಚರ್ಸ್ ನೋಡಿದ್ರೆ ಅಲ್ಲೂ ಕೂಡ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ನೋಡೋಣ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಗಿಫ್ಟ್ ನಿಫ್ಟಿ ಅಂತೂ ಪಾಸಿಟಿವ್ ಇಂಡಿಕೇಶನ್ ಕೊಡ್ತಿದೆ, ಬಟ್ ಏಷ್ಯನ್ ಕ್ಯೂಸ್ ಅಷ್ಟೇನು ಪಾಸಿಟಿವ್ ಇಲ್ಲ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಇನ್ನು ಕ್ರೂಡ್ ಕಡೆ ಬಂದ್ರೆ, ಕ್ರೂಡ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಗೋಲ್ಡ್ ಕೂಡ ಇವತ್ತು ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿದೆ. ನಿನ್ನೆ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ, ಇವತ್ತು ಸದ್ಯದ ಮಟ್ಟಿಗೆ ಪಾಸಿಟಿವ್ ಇದೆ. ನೋಡೋಣ ಮುಂದುವರೆದ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಸರಿ ಗೆಳೆಯರಿ,
ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.